ಎಲ್ಲರಿಗೂ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಶರಣ ಶಂಕರ ದಾಸಿಮಯ್ಯನವರ 2ನೇ ಸಂಧಿಯ ಪ್ರಥಮ ಶ್ಲೋಕವನ್ನು ತಾವೆಲ್ಲ ಆಲಿಸಿದ್ರಿ. 2ನೇ ಸಂಧಿಯ 2ನೇ ಶ್ಲೋಕವನ್ನು ಇದರಿಂದ ಪ್ರಾರಂಭವನ್ನು ಗೈಯೋಣ. ಪ್ರಥಮದಲ್ಲಿ ಗುರುವರ್ಯನನ್ನು ಪ್ರಾರ್ಥಿಸೋಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕೃತಿಯ ಕರ್ತೃವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಕಳೆದ ಸಂಚಿಕೆಗಳಲ್ಲಿ ತಾವು ಶರಣ ಶಂಕರ ದಾಸಿಮಯ್ಯನವರ 2ನೇ ಸಂಧಿಯ 1ನೇ ಶ್ಲೋಕವನ್ನು ತಾವೆಲ್ಲರೂ ಕೂಡ ಆಲಿಸಿದಿರಿ. ಈ ದಿನ 2ನೇ ಸಂಧಿಯ 2ನೇ ಶ್ಲೋಕದಿಂದ ನಾವು ಪ್ರಾರಂಭವನ್ನು ಗೈಯೋಣ. ಆಲಿಸಿ. ಇಂಥದಿಕ್ಕ ಸುಖದೊಳಗಿರು ತಮೋರಂತೆ ಯೊಂದಾನೊಂದು ದಿನ ಮೋಕ್ಷಾಂತವ ಸಧರ್ಮದೇಳ್ಗೆ ಅನ್ನೊರೆದ ತನ್ನ ನಿಜ ಕಾಂತಿ ದುಮ್ಮೆವೆಯಳು ಮಿಗೆ ವೇದಾಂತ ಕೋವಿದ ಸಕಲ ಶಾಸ್ತ್ರಾದ್ಯಂತ ಪಾರಂಗತ ನೆನಪ ಗೋವಿಂದ ದೇವಗಳು ಪಾರಂಗತ ನೆನಪ ಗೋವಿಂದ ದೇವಗಳು ಅಂತೇಳಿ ಶರಣ ಶಂಕರ ದಾಸಿಮಯ್ಯನವರ 2ನೇ ಸಂಧಿಯ 2ನೇ ಶ್ಲೋಕವನ್ನು ಈ ರೀತಿಯಾಗಿ ರಚಿಸಿಕೊಟ್ಟಿದ್ದಾರೆ. 2ನೇ ಸಂಧಿಯ 2ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ವೇದಾಂತ ಕೋವಿದ ಸಕಲ ಶಾಸ್ತ್ರಾದ್ಯಂತ ಪಾರಂಗತ ಬ್ರಾಹ್ಮಣ ಶ್ರೇಷ್ಠ ಗೋವಿಂದ ದೇವನು ಅತ್ಯಧಿಕ ಸುಖಮಯ ಸಂಸಾರ ನಡೆಸುತ್ತಿದ್ದ ಹಾಗೆಯೇ ಒಂದು ದಿನ ತನ್ನ ಧರ್ಮಪತ್ನಿ ದುಮ್ಮೆವೆಗೆ ಬಾಳಿನಲ್ಲಿ ಕೊನೆಗೆ ಸಾಧಿಸುವಂತಹ ಮೋಕ್ಷ ಪ್ರಾಪ್ತಿಗೆ ಮಾರ್ಗವೆನಿಸಿರುವ ಸಧರ್ಮದ ಏಳಿಗೆಯನ್ನು ಕುರಿತು ಹೇಳತೊಡಗಿದನು. ಮುಂದುವರಿದು ನಾವು 2ನೇ ಸಂಧಿಯ 3ನೇ ಶ್ಲೋಕವನ್ನು ನೋಡೋಣ. ಕಮಲಮುಖಿ ಕೇಳುಲಿದು ಚತುರಾಶ್ರಮದೊಳದಿಕ ಬ್ರಹ್ಮಚರ್ಯಾತ್ಯಮಲ ವಾನಪ್ರಸ್ಥ ಸನ್ಯಾಸಾದಿ 3 ಗತಿ ಭ್ರಮಣಿಗಾಸ್ಪದವೀ ಗೃಹಸ್ಥಾಶ್ರಮ ಮದಮಿದಮೆದರಿಂದ ಮೋಕ್ಷಾಮಗೋಚರ ಜ್ಞಾನ ದೀಪಕ್ಕಿದೆ ಮಹಾಪವನಂ ಅಂತೇಳಿ 3ನೇ ಶ್ಲೋಕವನ್ನು ನಮಗೆ ರಚಿಸಿದ್ದಾರೆ, ಕೊಟ್ಟಿದ್ದಾರೆ. 3ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ಜೀವನದಲ್ಲಿ ಆಚರಿಸುವಂತಹ 4 ಆಶ್ರಮಗಳಲ್ಲಿ ಅತ್ಯಂತ ನಿರ್ಮಲವಾದ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಈ 3 ಆಶ್ರಮಗಳು ಅತ್ಯಂತ ಶ್ರೇಷ್ಠವಿದ್ದು ಪುನರ್ಜನ್ಮರಹಿತ ಅತ್ಯಂತಿಕ ಸುಖ ಮೋಕ್ಷ ಪಡೆಯಲು ಉತ್ತಮ ಸಾಧನ. ಆದರೆ ಗೃಹಸ್ಥಾಶ್ರಮವು ಜನ್ಮ ಮರಣ ಚಕ್ರದಲ್ಲಿ ಜೀವಿಗಳನ್ನು ಅಂಡಲಿಯುವಂತೆ ಮಾಡುವುದಾದರಿಂದ ಮೋಕ್ಷವನ್ನು ಒದಗಿಸಲಾರದು. ಜ್ಞಾನದೀಪವನ್ನು ನಂದಿಸಿ ಬಿಡುವಂತಹ ಅಗೋಚರ ಚಂಡಮಾರುತ ಸ್ವರೂಪವೆದ್ದಿದೆ ಎಂಬುದನ್ನು ಕಮಲಮುಖಿ ಕೇಳೇನಿ ಎಂದು ಸತಿ ದುಮ್ಮೆವೆಗೆ ಶರಣ ಶಂಕರ ದಾಸಿಮಯ್ಯನವರು ವಿವರಣೆಯನ್ನು ನೀಡುತ್ತಾರೆ. ಮುಂದುವರಿದು 4ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಕಾಮಮುಖ ಷಡ್ವರ್ಗದ ಏಳಿಗೆಗೆ ಹೇಮ ಮೊದಲಾದಿ ಶ್ರಣತ್ರಯವ ಮದಾಷ್ಟಕದೂರ್ಚಿತಕ್ಕೆ ಘನ ಸಪ್ತ ವ್ಯಸನಕ್ಕೆ ತಾಮಸಾಚರಕ್ಕೆ ಷಡೂರ್ಮಿಮ ಭೀಮತಕ್ಕೆ ಪಕ್ಕಾಗಿದು ಕೇಳು ಕೋಮಲಾಂಗಿ ವಿಚಾರಗತ ಸಂಸಾರವತಿ ಘೋರ ಅಂತೇಳಿ 4ನೇ ಶ್ಲೋಕವನ್ನು ಶರಣ ಶಂಕರ ದಾಸಿಮಯ್ಯನವರು ಸತಿ ದುಮ್ಮೆವರಿಗೆ ತಿಳಿಸಿಕೊಡ್ತಾರೆ.
ಆ 4ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ವೇರಿಗಳನ್ನು ಬಾಳಿನಲ್ಲಿ ಬಲಗೊಳಿಸುವ ದ್ರವ್ಯ, ಹೆಂಡತಿ, ಪುತ್ರ ಈ 3 ಆಸೆ. ಈ ಕ್ಷಣ ತ್ರಯಗಳನ್ನು ವರ್ಧಿಸುವ ದೇಹ ಮದ ಅಥವಾ ರೂಪದ ಮದ, ಆರೋಗ್ಯದ ಮದ, ವಿದ್ಯಾಮದ, ಸಿರಿಮದ, ಅಧಿಕಾರ ಮದ, ಶಕ್ತಿ ಮದ, ಉಚ್ಚ ಕುಲದ ಮದ, ಧರ್ಮದ ಅಥವಾ ತಪಸ್ಸಿನ ಏಳಿಗೆಯ ಮದ ಈ 8 ಮದಗಳನ್ನು ಅಷ್ಟಮದಗಳೆಂದು ಬೆಳೆಸುತ್ತಾ ಹೋಗುವ ತನು, ಮನ, ಧನ, ವಿಶ್ವಮಾನ್ಯತೆ ಪಡೆಯುವ ಹವ್ಯಾಸ, ಉತ್ಸಾಹ, ಸೇವಕರನ್ನು ರಾಜ್ಯಾಧಿಕಾರಗಳಿಂದ ಹೊಂದಬೇಕೆಂಬ ಸಪ್ತ ವ್ಯಸನಗಳಿಗೆ, ತಾಮಸಾಚಾರಗಳಿಗೆ ದಾರಿ ಮಾಡಿಕೊಡುವಂತಹ ಯಾವಾಗಲೂ ಹಸಿವು, ನೀರಡಿಕೆ, ಶೋಕ, ಮೋಹ, ಜನನ ಮರಣಗಳೆಂಬ 6 ತೆರೆಗಳೆಲ್ಲ ಷಡೂರ್ಮಿಯ ಭೀಕರ ಪ್ರವಾಹಕ್ಕೆ ಬಾಳನ್ನು ಒಳಪಡಿಸುವಂತಹ ಕಾಮಮುಖಿಯಾದ ಸಂಸಾರವು ಅತಿ ಘೋರವಾದುದು ಎಂಬುದನ್ನು ಕೋಮಲಾಂಗಿಯೇ ತಿಳಿದು ನೀ ಯೋಚಿಸು ಎಂದು ಸತಿ ದುಮ್ಮೆವೆಗೆ ಶರಣ ಶಂಕರ ದಾಸಿಮಯ್ಯನವರು ತಿಳಿಸಿಕೊಡ್ತಾರೆ. ಮುಂದುವರಿದು ನಾವು 5ನೇ ಶ್ಲೋಕವನ್ನು ಇಲ್ಲಿ ನೋಡೋಣ. ರೂಢಿಸುತ್ತ ಕೊಡುವವರ ನೆರೆ ಭರಬೇಡಿಸುವುದದಿ ಗೌರವದ ಲಘು ನಿರುಪಾಧಿಕರಣಯ ಪಾದಿವರ್ತಕರ ಮಾಡುವುದು, ಧಾತೃಗಳ ದೀನರ ಮಾಡುವುದು, ಕರ್ತೃಗಳ ಭೃತ್ಯರ ಮಾಡುವುದು ಸಂಸಾರ ಸಾಗರವೆಲೆ ಸರೋಜಮುಖಿ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಶರಣ ಶಂಕರ ದಾಸಿಮಯ್ಯನವರ ಚರಿತಾಮೃತದಲ್ಲಿ 5ನೇ ಶ್ಲೋಕವನ್ನು ಈ ರೀತಿಯಾಗಿ ರಚಿಸಿದ್ದಾರೆ. ಈ 5ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ಕೊಡುವವರನ್ನು, ಸಿರಿಸಂಪನ್ನ ದಾನಿಗಳನ್ನು ಆತ್ಮೀಯರಾಗಿಸಿಕೊಂಡು ಯಾವಾಗಲೂ ಅಂಥವರನ್ನು ಅತಿಯಾಗಿ ಬೇಡುವಂತೆ ಮಾಡುವ ಗೌರವಾನ್ವಿತರನ್ನು ಕೀಳುತನಕ್ಕಿಳಿಸುವ ಪ್ರಾಪಂಚಿಕ ವಿಷಯಾಸಕ್ತಿಯಲ್ಲದೆ ನಿರುಪಾಧಿಕರನ್ನು, ಉಪಾಧಿಗಳನ್ನು ಪ್ರಾಪಂಚಿಕ ವಿಷಯಾಸಕ್ತಿಯ ವ್ಯಾಪಾರಗಳ ಮಟ್ಟಕ್ಕೆ ತಂದು ನಿಲ್ಲಿಸುವ ದಾನಿಗಳನ್ನು ದೀನರನ್ನಾಗಿ, ಕರ್ತೃತ್ವವುಳ್ಳ ಸಮರ್ಥರನ್ನು ಭೃತ್ಯ ಅಥವಾ ಸೇವಕರನ್ನಾಗಿಸುವ ಸಂಸಾರ ಸಾಗರದ ಭೀಕರ ಅಲೆಗಳು ಬಹಳನ್ನೇ ಕೊಚ್ಚಿಕೊಂಡು ಹೋಗುತ್ತವೆ ಎಂಬುದನ್ನು ಸರೋಜಮುಖಿಯೇ ತಿಳಿದುಕೋ ಎಂದು ಗೋವಿಂದ ದೇವನು ಹೆಂಡತಿಗೆ ತಿಳಿಸಿ ಹೇಳಿದನು. ಮುಂದುವರಿದು 6ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಇಹದೊಳಗೆ ಸುಖವಿಲ್ಲ ಪರಕೆದು ವ್ಯವಹರಿಸುವವಳಲ್ಲ, ಕಾಮ್ಯದ ಸಹಜ ರುಚಿಯದಕ್ಕಿಲ್ಲ, ಧರ್ಮಾರ್ಥಾರ್ಥಕ್ಕೆ ಕಂಟಕವು ಮಹಿಮೆಯಿತ ಮೋಕ್ಷ ಪ್ರಯೋಗ, ಹಿತಮಿದರಿಂದಿಲ್ಲ ಮಾಯಾ ಗಹನ ಚಿತ್ತ ವಿಪ್ಪದು ಸಂಸಾರವಿಂದುಮುಖಿ ಅಂತ ಹೇಳಿ ಶರಣ ಶಂಕರ ದಾಸಿಮಯ್ಯನವರು ತಮ್ಮ 6ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸಿ ಸತಿಗೆ ದುಮ್ಮೆವೆಯವರಿಗೆ ಈ ರೀತಿಯಾಗಿ ಅತ್ಯಂತ ವಿವರಪೂರ್ಣಕವಾಗಿ ತಿಳಿಸಿಕೊಡ್ತಾರೆ ಅಂಥೇಳಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ರಚಿತೆಯಾಗಿದೆ. ಆ 6ನೇ ಶ್ಲೋಕದ ವಿವರವನ್ನು ನಾವಿಲ್ಲಿ ನೋಡೋಣ. ಸಂಸಾರವು ಇಹದಲ್ಲಿ ಸುಖ ನೀಡದು, ಕಾಮ್ಯ ಅಂದರೆ ಎಲ್ಲರೂ ಬಯಸುವ ಮುಕ್ತಿಯ ಸಹಜ ಒಲವಿರದ, ಇದು ಪರದಲ್ಲಿ ಅಂದರೆ ಮರಣಾನಂತರ ಮೋಕ್ಷ ಗಳಿಸುವುದಕ್ಕೆ ಸಾಧನವಾಗಲಾರದು, ಧರ್ಮ ಸಂಪತ್ತಿಗೆ ಕಂಟಕ ಪ್ರಾಯವಿದು, ಮಹಿಮಾನ್ವಿತ ಮೋಕ್ಷ ಹೊಂದುವುದಕ್ಕೆ ಸಹಕಾರಿ ಎನಿಸದು, ಗಹನವಾದ ಮಾಯೆಯಲ್ಲಿ ಮನಸ್ಸನ್ನು ಲಯಗೊಳಿಸುವಂಥದ್ದು ಎಂದು ಗೋವಿಂದ ದೇವನು ಇಂದುಮುಖಿಯೇ ತಿಳಿದುಕೋ ಎಂದು ಸತಿ ದುಮ್ಮೆವೆಯರಿಗೆ ಶರಣ ಶಂಕರ ದಾಸಿಮಯ್ಯನವರು ಈ ರೀತಿಯಾಗಿ ತಿಳಿಸಿ ಕೊಡ್ತಾರೆ. ಇಂತಹ ಅತ್ಯದ್ಭುತವಾಗಿರುವಂತಹ ಪುರಾಣ ಗ್ರಂಥವನ್ನು ರಚಿಸಿ ನಮಗೆ ದಾರಿ ಎರೆದು ಕೊಟ್ಟಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳನ್ನು ಮತ್ತೊಮ್ಮೆ ಇಲ್ಲಿ ಸ್ಮರಿಸಿಕೊಂಡು ಇಲ್ಲಿವರೆಗೂ ಆಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ವಿನಮ್ರಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ, ಹಾಗೆಯೇ ಮುಂದುವರೆದು ಬರುವಂತಹ ಎಲ್ಲ ಸಂಚಿಕೆಗಳನ್ನು ತಾವು ದಯಮಾಡಿ ಆಲಿಸಬೇಕು. ಶರಣ ಶಂಕರ ದಾಸಿಮಯ್ಯನವರ ಜೀವನ ಚರಿತ್ರೆಯ ಈ ಶ್ಲೋಕಗಳನ್ನು ತಾವೂ ಆಲಿಸಿ ಮತ್ತೊಬ್ಬರಿಗೆ ಕಳಿಸ್ಕೊಡ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳುತ್ತಾ, ಇಲ್ಲಿವರೆಗೂ ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲೆಂದು ಭಿನ್ನಯಿಸಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು.